ನಮಸ್ಕಾರ ಎಲ್ರಿಗೂ. ನಿಮಗೆ ವ್ಯಾಪಾರದಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ ಮಾಡಿ ನಿಮಗೇನಾದ್ರು ಲಾಸ್ ಆಗಿದೆಯಾ? ಹಾಗೇನಾದ್ರು ಇದ್ದರೆ ಈ ವಿಡಿಯೋ ಫುಲ್ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಬೇಕಾದಂತಹ ಅಂದರೆ ಅತ್ಯಮೂಲ್ಯವಾದಂಥ ಒಂದು ಯಂತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ಯಾರೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಯಾರೆಲ್ಲ ಸಣ್ಣ ಪ್ರಮಾಣದಲ್ಲೇ ಆಗಿರ್ಬೋದು ಅಥವಾ ದೊಡ್ಡ ಪ್ರಮಾಣದಲ್ಲೇ ವ್ಯಾಪಾರ ಮಾಡ್ಬೋದು, ಒಂದು ಬಿಸ್ನೆಸ್ ಮಾಡ್ಬೋದು, ಏನೇ ಒಂದು ವ್ಯಾಪಾರ ಸಂಬಂಧಪಟ್ಟಿದ್ದ ವಿಷಯದಲ್ಲಿ ನೀವೇನಾದರೂ ಬಂಡವಾಳ ಹಾಕಿ ನೀವೇನಾದ್ರು ಕೈ ಸುಟ್ಕೊಂಡಿದ್ರೆ, ಅಂದರೆ ಬಂಡವಾಳ ಹಾಕಿದ್ದಂಥ ದುಡ್ಡು ಸಮೇತ ಕೈ ಸೇರದಿದ್ದರೆ, ಅಂಥ ಸಂದರ್ಭದಲ್ಲಿ ನೀವು ಇಂತಹ ಒಂದು ಯಂತ್ರನ ಬರೆದು ನಿಮ್ಮ ಜೊತೆ ಇಟ್ಕೊಂಡು ಡೈಲಿ ಪೂಜೆ ಮಾಡೋದ್ರಿಂದ ನಿಮಗೆ ಏನು ನೀವು ಬಂಡವಾಳ ಹಾಕಿರ್ತೀರ ಅದಕ್ಕೆ ತಕ್ಕಂತೆ ಲಾಭ ಕೂಡ ಆಗುತ್ತೆ, ಜೊತೆಗೆ ನೀವು ಹಾಕಿದ ಬಂಡವಾಳ ಕೂಡ ನಿಮ್ಮ ಕೈ ಸೇರುತ್ತೆ. ಇದರಿಂದ ಯಾರು ಅಯ್ಯೋ ನನ್ನ ವ್ಯಾಪಾರ ಲಾಸ್ ಆಯ್ತಪ್ಪ, ನನಗೆ ಏನೇ ಮಾಡಿದ್ರು ವ್ಯಾಪಾರ ಆಗ್ತಾಯಿಲ್ಲ ಅನ್ನೋ ಕೊರಗಿಂದ ಹೊರಗಡೆ ಬರ್ಬೋದು. ಬನ್ನಿ ಹಾಗಿದ್ರೆ ಇದು ಯಾವ ಯಂತ್ರ ಅಂತ ನೋಡೋಣ. ಇದು ನೋಡಿ, ನಿಮಗೆ ಪಿಕ್ಚರಲ್ಲಿ ಕಾಣ್ತಾ ಇದೆ, ಇದು ತುಂಬ ಪುರಾತನ ಗ್ರಂಥದಿಂದ ಹುಡುಕಿ ತೆಗೆದಿರೋಂತಹ ಒಂದು ಯಂತ್ರ ಆಗಿರುತ್ತೆ. ಇದರಲ್ಲಿ ಕೆಲವೊಂದು ಬೀಜಾಕ್ಷರಗಳು ಕೂಡ ಇದೆ. ದೇವದತ್ತಸ್ಯ ಅಂತ ಹೇಳೋದ್ರಲ್ಲಿ ಯಾರು ವ್ಯಾಪಾರ ಮಾಡ್ತೀರಾ ಅವ್ರ ಹೆಸರು ಬರೀಬೇಕಾಗುತ್ತೆ. ನಂತರ ಇದು ಯಾವ ದಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೆಲ್ಲ ಹೇಳ್ತೀನಿ. ಯಾವುದಾದ್ರೂ ಒಂದು ಭಾನುವಾರ ಈ ಯಂತ್ರನ ತಯಾರು ಮಾಡ್ಕೋಬೇಕು. ಶುಕ್ಲ ಪಕ್ಷ ಇರುವಂತಹ ಭಾನುವಾರ ಅಥವಾ ಒಂದು ಒಳ್ಳೆ ಯೋಗ ಇರೋಂತಹ ಭಾನುವಾರಗಳಲ್ಲಿ ಇದನ್ನ ತಯಾರು ಮಾಡ್ಕೊಳ್ಳಿ. ಯಾಕೆಂತೇಳಿದ್ರೆ ಕೆಲವೊಂದು ಯೋಗಗಳು ಗಂಡ ಯೋಗ ಅಂತೆಲ್ಲ ಬರುತ್ತೆ. ಅಂಥ ಯೋಗಗಳಲ್ಲಿ ನೀವೇನಾದ್ರು ಯಂತ್ರ ತಯಾರು ಮಾಡಿಕೊಂಡು ವ್ಯಾಪಾರ ಶುರು ಮಾಡಿದ್ದೆ ಅಲ್ಲಿ ನಿಮಗೆ ಸ್ವಲ್ಪ ಎಲ್ಲ ಗಡಿಬಿಡಿ ಆಗುತ್ತೆ. ಆದ್ದರಿಂದ ಒಂದು ಶುಕ್ಲ ಪಕ್ಷದಲ್ಲಿ ಮಾಡ್ಕೊಳ್ಳಿ. ಒಂದೊಳ್ಳೆ ವೃದ್ಧಿಯೋಗ ಸಿದ್ಧಿಯೋಗ ಅಂತೆಲ್ಲ ಬರುತ್ತೆ. ಇಂತಹ ಯೋಗ ಇರುವಂಥ ದಿನಗಳಲ್ಲಿ ನೀವು ಈ ಯಂತ್ರನ ಬರ್ಕೋಬೇಕಾಗುತ್ತೆ. ಯಾವುದ್ರಲ್ಲಿ ಬರ್ಕೋಬೇಕು ಅಂತೇಳಿದ್ರೆ ಒಂದು ತಾಮ್ರದ ತಗಡಿನಲ್ಲಿ ಈ ಯಂತ್ರನ ಬರ್ಕೋಬೇಕು. ನೋಡಿ, ಮೇಲೆ 3 ಕಾಲಮ್ಗಳಿದೆ, ನಂತರ 3 ಕಾಲಮ್ ದೊಡ್ಡದಾಗಿದೆ, ನಂತರ ಮತ್ತೆ ಕೆಳಗೆ 3 ಕಾಲಮ್ಗಳಿದೆ, ಆಮೇಲೆ ಪಕ್ಕದಲ್ಲಿ ಎರಡು ಕಾಲಮ್ ಇದೆ. ನೀವು ಅದರೊಳಗೆ ಏನು ಬರೆದಿದ್ದೀವಿ ಅದೇ ರೀತಿಯಾಗಿ ಬರ್ಕೋಬೇಕು. ದೇವದತ್ತಸ್ಯ ಅಂತ ಹೇಳೋಂಥ ಜಾಗದಲ್ಲಿ ಯಾರು ವ್ಯಾಪಾರ ಮಾಡ್ತಿರಲ್ಲ ಅಂಥವ್ರು ಹೆಸರು ಬರೀಬೇಕು. ಇದು ವ್ಯಾಪಾರ ಯಾರು ಮಾಡ್ತಾರೆ ಅವ್ರ ಹೆಸರೇ ಬರೀಬೇಕು. ಮಕ್ಕಳ ಹೆಸರಾಗಲಿ, ನಿಮಗೆ ಯಾರನ್ನಾದ್ರೂ ಇಷ್ಟ ಅಂತ ಹೇಳಿ ನಿಮ್ಮ ಇಷ್ಟಪಟ್ಟಂಥ ವ್ಯಕ್ತಿಗಳ ಹೆಸರಾಗಲಿ ಅಥವಾ ದೇವರ ಹೆಸರಾಗಲಿ ಈ ಥರ ಎಲ್ಲ ಮಾಡಬಾರ್ದು. ನೀವು ವ್ಯಾಪಾರ ಮಾಡ್ತೀರಾ, ನೀವೇ ಮಾಡ್ತೀರಾ ಅಂದರೆ ನಿಮ್ಮ ಹೆಸರೇ ಬರೀಬೇಕು. ಇಲ್ಲ ಬೇರೆಯವ್ರಿಗೆ ಮಾಡಿಕೊಡ್ತೀರಾ ಅಂತ ಹೇಳಿದ್ರೆ ಅವ್ರ ಹೆಸರೇ ಬರೀಬೇಕು, ಬೇರೆ ಯಾವ ಹೆಸರೂ ಬರೀಬಾರ್ದು. ಇದು ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ನೀವು ಯಂತ್ರ ಎಲ್ಲ ಬರೆದು ಆದಮೇಲೆ ನಿಮ್ಮ ದೇವ್ರ ಮನೆಯಲ್ಲಿ ಅಥವಾ ನೀವು ಎಲ್ಲಿ ಪೂಜೆ ಮಾಡ್ತೀರಾ ಅಲ್ಲಿ ಈ ಯಂತ್ರನ ಇರಿಸಬೇಕು. ಯಂತ್ರನ ಇರಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಅನ್ನೋದು ಮಾಡಿ ಅಷ್ಟವಿಧಾರ್ಚನೆಗಳನ್ನ ಮಾಡಬೇಕಾಗುತ್ತೆ. ಅತಿ ಮುಖ್ಯವಾಗಿ ಈ ಯಂತ್ರ ಬರೆಯುವಾಗ ನೀವು ಗುರುಗಳನ್ನ ಅಥವಾ ನಿಮ್ಮ ಕುಲದೇವತೆ ಅಥವಾ ನಿಮ್ಮ ಮನೆ ದೇವತೆ ಇವ್ರನ್ನ ನೆನೆಸ್ಕೊಂಡು ಅಥವಾ ನಿಮ್ಮ ಇಷ್ಟ ದೇವತೆ ಆರಾಧ್ಯ ದೇವತೆ ಇವ್ರುಗಳನ್ನ ನೆನೆಸ್ಕೊಂಡು ಈ ಯಂತ್ರನ ಬರೆದ್ರೆ ತುಂಬ ಒಳ್ಳೆ ಫಲ ಕೊಡುತ್ತೆ. ಹಾಗೆ ಈ ಯಂತ್ರನ ಬರೆದು ಪೂಜೆ ಎಲ್ಲ ಮಾಡ್ತೀರಾ, ಮಾಡಾದಮೇಲೆ ಏನು ಮಾಡಬೇಕು ಅಂತೇಳಿದ್ರೆ ನೀವು ಎಲ್ಲಿ ವ್ಯಾಪಾರ ಮಾಡ್ತೀರಾ ಅಂಥ ಜಾಗದಲ್ಲಿ ಕ್ಯಾಶ್ ಬಾಕ್ಸ್ ಅಂತ ಏನಾರು ಇರುತ್ತಲ್ಲ ಅಂಥ ಜಾಗದಲ್ಲಿ ಈ ಯಂತ್ರನ ಇಡಬೇಕು. ಕಂಪಲ್ಸರಿ ಇದಕ್ಕೆ ನೀವು ಸಾಂಬ್ರಾಣಿ ಹೊಗೆನ ಕೊಡಲೇಬೇಕು. ಅಂದರೆ ಅಗರಬತ್ತಿ ಹೊಗೆ ಆಗಲಿ ಅಥವಾ ಮನೆಯಲ್ಲಿ ಏನಾದ್ರು ಇಟ್ಕೊಂಡ್ರೆ ಸಾಂಬ್ರಾಣಿ ಹೊಗೆ ಆಗಲಿ ಏನಾದ್ರು ಕೊಡ್ಬೋದು. ಮೊದಲಿಗೆ ನೀವು ಯಂತ್ರ ಬರೆದು ಅಷ್ಟವಿಧ ಅರ್ಚನೆ ಎಲ್ಲ ಮಾಡ್ತಿರಲ್ಲ ಅಂಥ ಸಂದರ್ಭದಲ್ಲಿ ನೀವು ಧೂಪದ ಸಾಂಬ್ರಾಣಿ ಹೊಗೆ ಕೊಡಲೇಬೇಕು. ನಂತರ ನೀವು ಹೊರಗಡೆ ಏನಾದ್ರು ಈ ಯಂತ್ರನ ತಗೋಗಿ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಇಡ್ತೀನಿ ಅಂತ ಹೇಳಿದ್ರೆ ಅಗರಬತ್ತಿ ಹೊಗೆ ಕೊಟ್ಟರೆ ಸಾಕು. ಇಷ್ಟನ್ನು ಮಾಡ್ತಾ ಇರಬೇಕು. ಅಂದರೆ ಡೈಲಿ ಇದಕ್ಕೆ ಪೂಜೆ ಮಾಡಲೇಬೇಕು. ಅಕಸ್ಮಾತ್ ನೀವೇನಾದ್ರು ಡೈಲಿ ಪೂಜೆ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಕೆಲಸ ಮಾಡಲ್ಲ. ಆದ್ದರಿಂದ ಡೈಲಿ ಪೂಜೆ ಮಾಡಿ. ಇದ್ರ ರೀತಿ ಪೂಜೆ ಮಾಡ್ಕೋತಾ ಹೋಗಿ ಒಂದು 3 ತಿಂಗಳಲ್ಲೇ ನಿಮಗೆ ಇದ್ರದ್ದು ರಿಸಲ್ಟು ಗೊತ್ತಾಗುತ್ತೆ. ಯಾಕೆಂದರೆ ಪ್ರತಿಯೊಂದಕ್ಕೂ ಒಂದಿಷ್ಟು ಕಾಲಾವಕಾಶ ಅಂತ ಬೇಕು. 48 ದಿನದಲ್ಲಿ ಇದು ಖಂಡಿತವಾಗ್ಲೂ ರಿಸಲ್ಟ್ ಕೊಡುತ್ತೆ. 3 ತಿಂಗಳೊಳಗೆ ನಿಮಗೆ ಅಭಿವೃದ್ಧಿ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಮಾಡ್ತೀರಾ ಅಥವಾ ಈಗಾಗಲೇ ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡಿದ್ದೀರಾ ಅಥವಾ ಯಾರಾದರೂ ಕಸ್ಟಮರ್ಸೇ ಬರ್ತಾ ಇಲ್ಲ, ನಮಗೆ ವ್ಯಾಪಾರನೇ ಆಗ್ತಾಯಿಲ್ಲ ಅಂತ ಹೇಳೋರು ಪ್ರತಿಯೊಬ್ಬರು ಇದನ್ನ ಮಾಡ್ಕೋಬೋದು.
ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕೆಂತೇಳಿದ್ರೆ ಇದು ಈಗಿನ ಗ್ರಂಥಗಳಲ್ಲಿ, ಈಗಿನ ಬುಕ್ಗಳಲ್ಲಿ ನೋಡಿ ತೆಗ್ದಿರೋಂತಹ ಯಂತ್ರ ಅಲ್ಲ. ಇದು ಪುರಾತನ ಗ್ರಂಥ ಆಗಿರೋದ್ರಿಂದ ನಿಮಗಿದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ವಿಷಯ ಮರ್ತಿದ್ದೆ, ಈ ಯಂತ್ರ ಬರೋದ ಮೇಲೆ ಇದಕ್ಕೆ ಅಷ್ಟಗಂಧ, ವಿಭೂತಿ, ಆಮೇಲೆ ಅರಿಶಿಣ ಕುಂಕುಮ ಇವೆಲ್ಲ ಹಾಕಬೇಕು. ಮತ್ತು ಮಲ್ಲಿಗೆ ಹೂವಿಂದ ಫಸ್ಟು ಸ್ಟಾರ್ಟಿಂಗಲ್ಲಿ ಪೂಜೆ ಮಾಡಿ, ಆಮೇಲೆ ಕಾಲಕ್ಕೆ ಯಾವ ಹೂವು ಸಿಗುತ್ತೆ ಆ ಹೂವು ಇಟ್ಕೊಂಡು ಧೂಪ ಹಾಕ್ತಾಯಿದ್ರೆ ಸಾಕು. ದಿನ ಪೂಜೆ ಮಾಡೋಕ್ಕೆ ಹೇಳಿದ್ದಾರಲ್ಲಪ್ಪ ಏನು ಮಾಡೋದು ಅಂತ ಯೋಚನೆ ಎಲ್ಲ ಮಾಡಬೇಡಿ. ಯಾಕೆಂತೇಳಿದ್ರೆ 2 ಊದುಬತ್ತಿ ಅಂದರೆ ಅಗರಬತ್ತಿ ಹಚ್ಚೋದು ತುಂಬ ಕಷ್ಟ ಏನಲ್ಲ. ಬೆಳಗ್ಗೆ ಹೆಂಗೂ ನೀವು ಹೋಗಿ ವ್ಯಾಪಾರ ಶುರು ಮಾಡೋಕ್ಕಿಂತ ಮುಂಚೆ ದೇವ್ರನ್ನ ನೆನೀತೀರ, ಪೂಜೆ ಮಾಡೇ ಮಾಡ್ತೀರಾ. ಅದೇ ಸಂದರ್ಭದಲ್ಲಿ ಈ ಯಂತ್ರಕ್ಕೊಂದು ಪೂಜೆ ಮಾಡಿ. ನೀವು 2 ಅಗರಬತ್ತಿಯಿಂದ ಇದಕ್ಕೆ ಧೂಪ ಹಾಕ್ಕೊಂಡು ಹೋಗ್ತಾ ಇದ್ದರೆ ಅಭಿವೃದ್ಧಿ ತನ್ನಿಂದ ತಾನೇ ಆಗುತ್ತೆ. ನೀವು ಅದನ್ನ ನೋಡ್ತೀರಾ. ಯಾರಿಗೆಲ್ಲ ಅವಶ್ಯಕತೆ ಇದೆ ಖಂಡಿತವಾಗ್ಲೂ ಇದನ್ನ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಾಗಲಿ ಇದನ್ನ ಶೇರ್ ಮಾಡ್ಬೋದು. ಮಾಡಿದ್ರೆ ಅವರು ಕೂಡ ಏನಾದ್ರು ವ್ಯಾಪಾರ ಮಾಡ್ತಾಯಿದ್ರೆ ಅವರು ಇದರ ಉಪಯೋಗ ಪಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.